ಇದು ಎಳೆ ನುಗ್ಗೆಕಾಯಿ ಪಲ್ಯ. ಇವತ್ತು ರೊಟ್ಟಿಗೆ ಜೊತೆ ತಿನ್ನಲಿಕ್ಕೆ ಅಂತ ಹೇಳಿ ಮಾಡಿದ್ದೆ. ಸ್ವಲ್ಪ ಏನಾರು ದಪ್ಪ ಇದ್ದರೆ ನಾರಿರುತ್ತೆ, ಆ ನಾರನ್ನು ಬಿಡಿಸಿ ಉಪಯೋಗಿಸ್ಬೇಕು. ಇಲ್ಲಿ ನಾರು ಇಲ್ಲದಂಥದ್ದು ನುಗ್ಗೆಕಾಯಿ ತೊಗೊಂಡಿದ್ದೀನಿ. ತುಂಬ ಎಳೆದಿರುತ್ತೆ. ಇದೊಂದು 1/4 kg ತೊಗೊಂಡು ತೊಳೆದು ಒರೆಸಿ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿದ್ದೀನಿ. ಒಂದು ಬಾಣಲೆನ ಕಾಯ್ಲಿಕ್ಕಿಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಖಾರಕ್ಕೆ ಬೇಕಾಗಿರೋವಷ್ಟು ಹಸಿರು ಮೆಣಸಿನ್ಕಾಯಿ, 10 ಎಸಳಷ್ಟು ಬೆಳ್ಳುಳ್ಳಿ, 1-2 ಗೆಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ತುಂಬ ಬಿಟ್ಟರೆ ಮರದ ಭಾರಕ್ಕೆ ತಡೆಯಲ್ಲ, ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಎಳೆದನ್ನ ಕಿತ್ತು ಈ ಥರ ಪಲ್ಯ ಮಾಡ್ಕೊಬೋದು. ಇದಕ್ಕೀಗ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರೋ ಅಷ್ಟು ನುಗ್ಗೆಕಾಯಿನೂ ಇದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಸಣ್ಣೂರಿನಲ್ಲೇ ಬೇಯಲಿ, ನುಗ್ಗೆಕಾಯಿ ಬೇಗ ಬೆಂದ್ಬಿಡುತ್ತೆ. ಈಗ ಒಂದು ದೊಡ್ಡ ಸೈಜಿನ ಟೊಮೊಟೊನ ಕಟ್ ಮಾಡಿ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಅಂತೇಳಿ 1-2 ನಿಮಿಷ ಬಾಯಿ ಮುಚ್ಚಿ ಬಿಡ್ತಾಯಿದ್ದೀನಿ. ಈಗ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಬೇಕು. ಒಂದು 2-3 ಟೀ ಸ್ಪೂನ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಬೇಯಲಿಕ್ಕಷ್ಟೇ ನೀರು ಬೇಕು. ತಿರುಗಿಸ್ತಾ ಒಂದು 5 ನಿಮಿಷ ಬೇಯಿಸಿದರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣೂರಿನಲ್ಲಿ ಒಂದು 2-3 ನಿಮಿಷ ಕುದಿಸಿದ್ರೆ ನುಗ್ಗೆಕಾಯಿಂದು, ಎಳೆ ನುಗ್ಗೆಕಾಯಿಂದು ಪಲ್ಯ ತಿನ್ಲಿಕ್ಕೆ ರೆಡಿ ಆಗುತ್ತೆ. ರೊಟ್ಟಿ ಚಪಾತಿ ಜೊತೆ ತಿನ್ಬೋದು, ಊಟದ ಜೊತೆ ನೆಂಚ್ಕೊಂಡು ತಿನ್ಲಿಕ್ಕೂ ಚೆನ್ನಾಗಿರುತ್ತೆ. ಎಳೆ ನುಗ್ಗೆಕಾಯಿ ಸಿಕ್ಕಿದ್ರೆ ಮಾಡಿ ನೋಡಿ. ಇದ್ರ ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಸಿಕ್ಕುತ್ತೆ, ಬೇಕಿದ್ರೆ ವಿಸಿಟ್ ಮಾಡ್ಬೋದು. ನಮಸ್ತೆ.